ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ನಿಮಗೆ ಬ್ಲೌಸನ್ನು ಕಟ್ ಮಾಡಿ ತೋರಿಸ್ತೀನಿ. ಅದು ಬಂದು ಅಳತೆ ಬ್ಲೌಸಿಂದ ಅಳತೆನ ಯಾವ ರೀತಿ ತಗೊಂಡು ನೀವು ಬ್ಲೌಸನ್ನು ಕಟ್ ಮಾಡ್ಕೋಬೇಕು ಅನ್ನೋ ತೋರಿಸ್ತೀನಿ. ಹಾಗೆ ಇದು ದೊಡ್ಡ ಸೈಜಿನ ಬ್ಲೌಸು ನೋಡಿ. ಇದು ಆಲ್ರೆಡಿ ನನಗೆ ವರ್ಕನ್ನು ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ಅವರು. ಈ ವರ್ಕನ್ನು ನಾನು ಈ ಬ್ಲೌಸ್ಗೆ ಅಳತೆಗಿನ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕು. ನೋಡಿ, ಇದು ಸ್ಲೀವ್ ಪ್ಯಾಟರ್ನ್ ಬಂದಿದೆ ಇಲ್ಲಿ. ಹಾಗೆ ಇದು ಬ್ಯಾಕ್ ಸೇಪು, ಇದು ಬ್ಯಾಕ್ ನೆಕ್ಕಿಗೆ. ಹಾಗೆ ಇದು ಫ್ರಂಟ್ ನೆಕ್. ಸ್ನೇಹಿತರೆ, ಇದು ನೋಡಿ, ಇಲ್ಲಿ ಒಂದು ಮಿಸ್ಟೇಕ್ ಇದೆ ಇಲ್ಲಿ. ಏನಕ್ಕಂದ್ರೆ ನೋಡಿ, ಅಳತೆ ಬ್ಲೌಸಲ್ಲಿ ಫ್ರಂಟ್ ನೆಕ್ ಡೀಪ್ ಒಂದು ಜಾಸ್ತಿ ಇದೆ, ಬಟ್ ಇಲ್ಲಿ ಕಡಿಮೆ ಇದೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಫ್ರಂಟ್ ನೆಕ್ ಡೀಪು, ಬಟ್ ಅಳತೆ ಬ್ಲೌಸು ತುಂಬ ಜಾಸ್ತಿ ಇದೆ. ನೋಡಿ, ಇದನ್ನು ನೋಡಿ, ಇಲ್ಲಿ ಸುಮಾರು 1.5 ಇಂಚಿನಷ್ಟು ಜಾಸ್ತಿ ಇದೆ. ಇದನ್ನು ಯಾವ ರೀತಿ ಕಟ್ ಮಾಡೋಕು ತೋರಿಸ್ತೀನಿ ನಾನು ನಿಮಗೆ. ಬೇಕಂದ್ರೆ ಕಸ್ಟಮರ್ಗೆ ನಾವು ಹೇಳ್ಬೇಕು ಮೊದಲಿಗೆ. ಯಾಕಂದ್ರೆ ನೋಡಿ, ಇಲ್ಲಿ 1.5 ಇಂಚು ಡಿಫ್ರೆನ್ಸ್ ಇದೆ ಈ ಅಳತೆ ಬ್ಲೌಸಿಗೂ ಈ ಎಂಬ್ರಾಯ್ಡ್ರಿ ಮಾಡಿರೋದಕ್ಕೂ. ನಾವು ಇಲ್ಲಿಂದಾನೇ ತಗೋಬೇಕು, ಬಟ್ ಹೇಳ್ಬೇಕು ಅವರಿಗೆ. ನೋಡಿ, ಲೆಂತ್ ಫ್ರಂಟ್ ನೆಕ್ ಡೀಪು ಕಡಿಮೆ ಆಗುತ್ತೆ ಅಂತ ಹೇಳಿ ಅವಾಗ ಹೇಳಿದಾಗ ಸರಿ ಆಗುತ್ತೆ. ನಾನು ನಿಮಗೆ ಇವತ್ತು ಲೈನಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ನೋಡಿ, ಇದು 1 ಮೀಟರ್ ಫ್ಯಾಬ್ರಿಕ್, ಸಿಂಗಲ್ ಪನ್ನ, ಡಬಲ್ ಪನ್ನ ಅಲ್ಲ, ಇದು ಸಿಂಗಲ್ ಪನ್ನ ಬಟ್ಟೆ. 1 ಮೀಟರ್ ಫ್ಯಾಬ್ರಿಕ್ ಅನ್ನ ತಗೊಂಡಿದ್ದೀನಿ ನಾನು ಇದಕ್ಕೆ ಲೈನಿಂಗ್ ಬಟ್ಟೆನ. ನೋಡಿ, ಇಲ್ಲಿ ಫೋಲ್ಡಿಂಗ್ ಹಾಕೊಂಡಿದ್ದೀನಿ. ಇದು ಕ್ಲೋಸಿಂಗ್ ಸೈಡು. ಬ್ಯಾಕ್ ಪಾರ್ಟ್ ಅನ್ನ ಮೊದಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕಿಂತ ಮುಂಚೆ ಅಳತೆ ಬ್ಲೌಸ್ ತಗೋಣ. ನೋಡಿ, ಇದರಲ್ಲಿ ಕೂಡ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ನಾವು. ಹೆಂಗೆ ಅಂದ್ರೆ ನೋಡಿ, ಟೋಟಲ್ ಚೆಸ್ಟ್ ಅಲ್ಲಿ ನಾವು 1.5 ಇಂಚಿನಷ್ಟು ಜಾಸ್ತಿ ಲೂಸ್ ಅನ್ನ ಕೊಡ್ಬೇಕು ಇದಕ್ಕೆ, ಟೋಟಲ್ ಚೆಸ್ಟ್ ಅಲ್ಲಿ. ಹಾಗೆ ವೇಸ್ಟ್ ಟೋಟಲ್ ಬ್ಲೌಸ್ ಫಿಟ್ಟಿಂಗ್ ಏನಿದ್ರು 1.5 ಇಂಚು ಲೂಸ್ ಬೇಕು ಎಕ್ಸ್ಟ್ರಾ ಅವ್ರಿಗೆ. ಇದಕ್ಕಿಂತ ಈ ಬ್ಲೌಸ್ಗಿಂತೂ ನೋಡಿ, ಮೊದಲಿಗೆ ನಾವು ಚೆಸ್ಟ್ ಅನ್ನ ಮೆಜರ್ಮೆಂಟ್ ತಗೋಣ. ನೋಡಿ, ಬ್ಯಾಕ್ ಸೈಡ್ ಬಂದು ಚೆಸ್ಟ್ ಮೆಜರ್ಮೆಂಟ್ ಅನ್ನ ತಗೊಂತ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಇದು ನೋಡಿ, 22 ಇದೆ. 22 21 ಮುಕ್ಕಾಲಿದೆ. ನಾವು ಟೋಟಲ್ 1/4 ಇಂಚ್ ಆ್ಯಡ್ ಮಾಡಿದ್ರು ಕೂಡ ನಮಗೆ 23 ಅಂದ್ರೆ ಅಲ್ಲಿಗೆ 46 ಚೆಸ್ಟ್ ಆಗುತ್ತೆ. ನೋಡಿ, ಇದು 46 ಇಂಚು ಚೆಸ್ಟ್ ಆಗುತ್ತೆ. ಅಂದರೆ ಹೆವಿ ಸೈಜು 46 ಚೆಸ್ಟ್ ಆಗುತ್ತೆ. ಹಾಗೆ ವೇಸ್ಟ್ ಮೆಜರ್ಮೆಂಟ್ ಕೂಡ ನೋಡ್ಕೊಳ್ಳೋಣ. ಇದನ್ನು ಕೂಡ ಅಷ್ಟೇ 1/4 ಇಂಚ್ ಆ್ಯಡ್ ಮಾಡೋಣ ಚೆಸ್ಟಿಗೆ. ಟೋಟಲ್ ಮೆಜರ್ಮೆಂಟ್ ತಗೊಳ್ತೀವಲ್ಲ, ಅದಕ್ಕೆ ಸ್ವಲ್ಪ ಲೂಸ್ ಇಡ್ಬೇಕು. ಹಾಗಾಗಿ ನೋಡಿ, ಇದು 17 ಇದೆ, 34 ಇದೆ, 35 ಇಡೋಣ. 1 ಇಂಚ್ ಇಟ್ಟರೆ ಸಾಕು. 35 ಅಂದರೆ ಹೆವಿ ಸೈಜು. 46 ಸೈಜಿಂದ ಬ್ಲೌಸನ್ನು ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಟೋಟಲ್ ಲೆಂತ್, ಬ್ಲೌಸ್ ಲೆಂತ್ ಅಂದ ನೋಡಿ, ಇಲ್ಲಿ ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ಬಂದು ಟೋಟಲ್ 15 ಇಂಚ್ ಇದೆ. 15 ಇಂಚು ಟೋಟಲ್ ಲೆಂತು. ನೋಡಿ, 15 ಇಂಚು ಟೋಟಲ್ ಲೆಂತು. ಇನ್ನೂ ಒಂದು ಏನಂದರೆ, ಆ ಡಿಸೈನಲ್ಲಿ ಅವರು 2.5 ಇಂಚ್ ನೆಕ್ ಬಿಡ್ತಿಟ್ಟಿದ್ದಾರೆ. ಬಟ್ ಇದು ಹೆವಿ ಸೈಜ್ ಆಗಿರೋದ್ರಿಂದ ನಾವು ಜಾಸ್ತಿ ಇಡ್ಬೋದು. ನೋಡಿ, ಈ ಥರ ಇಟ್ಕೊಂಡ್ರೆ ನಮಗೆ ನೆಕ್ ವಿಡ್ತು ಕೂಡ ಗೊತ್ತಾಗುತ್ತೆ ಈಸಿಯಾಗಿ ಎಷ್ಟಿದೆ ಅಂತೇಳಿ. ನೋಡಿ, ಇಲ್ಲಿ ಟೋಟಲ್ ಬಂದು 6 ಇಂಚ್ ರೆಡಿ ಇದೆ. ಅಂದರೆ ನಾವು 2.75 ಇಡ್ಬೋದು ಅಂತೇಳಿ ನೆಕ್ ವಿಡ್ತನ್ನ. ನಿಮಗೆ ಆರ್ಮೂಲ್ ಎಲ್ಲ ನಿಮಗೆ ಬ್ಲೌಸನ್ನು ಕಟ್ ಮಾಡ್ತಾ ತೋರಿಸ್ತೀನಿ ಯಾವ ರೀತಿ ಆರ್ಮೂಲನ್ನು ಮೆಜರ್ಮೆಂಟ್ ತಗೋಬೇಕಂತೇಳಿ. ನೋಡಿ, ಇವಾಗ ಈ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡೋಣ. ಟೋಟಲ್ ನಮಗೆ ಎಷ್ಟು ಬೇಕು? 15 ಇಂಚು ಟೋಟಲ್ ಲೆಂತ್ ಬೇಕು. ಬ್ಯಾಕ್ ಸೈಡನ್ನು ಮಾರ್ಕ್ ಮಾಡ್ಕೊತಿದ್ದೀನಿ. ಕೆಳಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಸಾದಾ ಬ್ಲೌಸ್ ಆದ್ರೆ ಅಷ್ಟೇ ಇದೇ ರೀತಿನೇ ಕಟ್ ಮಾಡೋದು, ಲೈನಿಂಗ್ ಬ್ಲೌಸ್ ಆದ್ರೆ ಇದೇ ರೀತಿನೇ ಕಟ್ ಮಾಡೋದು. ಬಟ್ ಇಲ್ಲಿ ಮಾರ್ಜಿನ್ ನಾವು ಸಾದಾ ಬ್ಲೌಸ್ ಆದರೆ ಜಾಸ್ತಿ ಇಟ್ಕೋಬೇಕು ಫೋಲ್ಡಿಂಗಿಗೋಸ್ಕರ. 15 ಇಂಚು ಟೋಟಲ್ ಲೆಂತು. ನಾನು ಶೋಲ್ಡರ್ ಮಾರ್ಜಿನ್ ಸೇರಿಸಿ 15ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಮೇಲ್ಗಡೆಗೆ ಮಾರ್ಜಿನ್ ಕೂಡ ತಗೊಂಡಿದ್ದೀನಿ ಶೋಲ್ಡರ್ದು. ನಾವು ಇದು ನೋಡಿ, ನೆಕ್ ಲೆಂತನ್ನು ಅಳತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಡಿಸೈನ್ ಏನಿದೆಯೋ ಅಷ್ಟನ್ನೇ ನಾವು ಆನಂತರ ಲೈನಿಂಗ್ ಏನು ಅಟ್ಯಾಚ್ ಮಾಡ್ತೀವಲ್ಲ, ಅವಾಗಲೇ ಇದನ್ನ ನಾವು ಕಟ್ ಮಾಡ್ಕೊಂಡು ಡೈರೆಕ್ಟಾಗಿ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡೆ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ರೆಡಿ ನಮಗೆ ನೆಕ್ಕನ್ನು ಕೊಟ್ಟಿರೋದ್ರಿಂದ ನಾವು ನೆಕ್ ಬಿಡ್ತನ ಮಾತ್ರ ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೋಡಿ, 2.75 ಇಂಚ್ ಇಡ್ತಾ ಇದ್ದೀನಿ. ನಮಗೆ 3 ಇಂಚು ರೆಡಿ ಸಿಗುತ್ತೆ. 2.75. ಹಾಗೆ ಶೋಲ್ಡರ್ ಎಷ್ಟು ಇಡಬೇಕು ಅಂದ್ರೆ, ನಾವು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ, ಯಾಕಂದ್ರೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಅವರು ಆಸ್ ಟಿ ಶೋಲ್ಡರ್ನ ಇಟ್ಕೊಂಬಿಡಿ. ನೋಡಿ, ಇಲ್ಲಿ ಎಷ್ಟಿದೆ? 3 ಇಂಚ್ ಇದೆ. ನೋಡಿ, ಟೋಟಲ್ ಶೋಲ್ಡರ್ ಬಂದು 3 ಇಂಚ್ ಇದೆ. ಅಲ್ಲಿ ಮಾರ್ಜಿನ್ ಸೇರಿಸಿ ಇಟ್ಕೊಂಡಿದ್ದೀನಿ ನಾನು. ಇಲ್ಲೊಂದು 1/4 ಇಂಚ್ ಎಕ್ಸ್ಟ್ರಾ ತಗೋಬೇಕು ಫೋಲ್ಡಿಂಗ್ ಆದಾಗ. ಹಾಗಾಗಿ 3/4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, 3/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು 46 ಚೆಸ್ಟ್ ಇದ್ರೆ ನೋಡಿ ಎಷ್ಟು ಬಂತಿದ್ದು? 6 ಇಂಚು 1 ಪಾಯಿಂಟ್ ಬಂದಿದೆ. ಇಲ್ಲಿ ಕೂಡ ಅಷ್ಟೇ 6 ಇಂಚು 1 ಪಾಯಿಂಟು. ನಮಗೆ ಇದು ಶೋಲ್ಡ್ರು. ನೋಡಿ, ಇದು ರೆಡಿ ಶೋಲ್ಡ್ರು. ನೋಡಿ, ಇಲ್ಲಿ ಮತ್ತೆ 1/2 ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡಿಬಿಡ್ತೀನಿ. ನೀವು ನೆಕ್ ಡೀಪನ್ನು ಎಷ್ಟಾದರೂ ಇಟ್ಕೊಳ್ರಿ. ಯಾಕಂದ್ರೆ ನಮಗೆ ಇಲ್ಲಿ ರೆಡಿ ಕೊಟ್ಟಿರೋದ್ರಿಂದ ಅದು ಹೆಂಗಿದೆಯೋ ಹಂಗೆ ನಾವು ಆನಂತರ ಕಟ್ ಮಾಡ್ಕೊಳ್ತೀನಿ. ನಿಮಗೆ ಗೊತ್ತಾಗಲಿ ಅಂತಂದು ಮಾರ್ಕ್ ಮಾಡ್ಕೊತಿದ್ದೀನಿ ಅಷ್ಟೇ. ಇವಾಗ ಚೆಸ್ಟ್ ಬಂದು 46 ಇದೆ. 46ಅನ್ನು 4ನೇ 1 ಭಾಗ ಬಂದು ಎಷ್ಟು ಬರುತ್ತೆ ನಮಗೆ ಅಂದರೆ 11.5 ಇಂಚು. 11.5 ಮಾರ್ಜಿನನ್ನು 1.5 ಇಂಚ್ ಇಡ್ತಾ ಇದ್ದೀನಿ.
ಇಲ್ಲಿ 35, ಇದು 4 ಡಿವೈಡ್ ಮಾಡಿದ್ರೆ ನಮಗೆ 4 ಭಾಗ ಮಾಡಿದ್ರೆ ನಮಗೆ 8.75 ಬರುತ್ತೆ. 8.75 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು 1 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಮಾಮೂಲಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಎಷ್ಟು ಬಿಟ್ಟಿರ್ತೀರೋ ಅಷ್ಟೇ ಬಿಡಿ, 2 ಇಂಚ್ವರೆಗೂ ಬಿಡ್ಬೋದು, ಅದಕ್ಕಿಂತ ಜಾಸ್ತಿ ಬಿಡಕ್ ಹೋಗ್ಬೇಡಿ. ನೋಡಿ ಇವಾಗ ನಾವು ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡು ಅಂತ ನೋಡೋಣ. ಇಷ್ಟು ಮಾರ್ಕ್ ಮಾಡ್ಕೊಂಡಾಯ್ತು. 46 ಚೆಸ್ಟ್ಗೆ ನೀವು ಇದನ್ನು ಬೇಕಾದ್ರೆ ಬರ್ಕೋಬಹುದು, ಇದರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಇವಾಗ ಆರ್ಮೋಲ್ ಡೌನಿಂಗ್ ಯಾವ ರೀತಿ ಕಂಡು ಅಂತ ನೋಡೋಣ. ಇದು ತುಂಬಾ ಈಸಿ ಮೆಥಡ್ ಇದು ಬಿಗ್ನರ್ಸ್ ಆದ್ರೆ, ಯಾಕಂದ್ರೆ ಆರ್ಮೋಲ್ ಡೌನಿಂಗ್ ಅನ್ನ ಎಷ್ಟು ಇಡಬೇಕು ಏನ್ ಇಡಬೇಕು ಅನ್ನೋ ಫಾರ್ಮುಲಾ ಏನ್ ಬೇಕಾಗಿಲ್ಲ. ಯಾಕಂದ್ರೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಆಸ್ ಇಟ್ ಈಸ್ ನಾವು ಕಟ್ ಮಾಡಿದ್ರೆ ಸಾಕು. ನೋಡಿ ಅಳತೆ ಬ್ಲೌಸ್ ಪ್ರಕಾರ ಆಸ್ ಇಟ್ ಈಸ್ ನಾವು ಮಾರ್ಕ್ ಮಾಡ್ಕೋಬಹುದು. ಅಂದ್ರೆ ನೋಡಿ ಈ ತರ ಬ್ಲೌಸ್ ಇಟ್ಕೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಅವರು ಎಷ್ಟು ಇಟ್ಟಿದ್ದಾರೆ ಆರ್ಮೋಲ್ ಅನ್ನ. ನೋಡಿ ಕೆಳಗಡೆಯಿಂದ ನಾನು ಮೆಜರ್ಮೆಂಟ್ ತಗೊಂತಿದ್ದೀನಿ, ಹಾಗೆ ಇಲ್ಲಿ ನೋಡಿ ಕ್ಲೀನ್ ಆಗಿ ಗೊತ್ತಾಗುತ್ತೆ ನಿಮಗೆ ಅವರು ಶೋಲ್ಡರ್ ಪಾಯಿಂಟ್ಗೆ ಕರೆಕ್ಟಾಗಿ ಬರಬೇಕಿದ್ದು. ನೋಡಿ ನಮ್ಗೆ ಇಲ್ಲಿ ಅಂದ್ರೆ ನಮಗೆ ಲೆಂತ್ ಕೂಡ ಪರ್ಫೆಕ್ಟ್ ಆಗಿ ಸಿಗುತ್ತೆ. ನೀವು ಇಲ್ಲಿ ನೆಕ್ ಅನ್ನ ಅಳತೆ ಮಾಡ್ಕೋಬೇಕಂತ ಬೇಕಾದ್ರೆ ಇಲ್ಲೇ ಅದನ್ನ ಮಾರ್ಕ್ ಮಾಡ್ಕೋಬಹುದು ನೀವು. ನೋಡಿ ಹಿಂಗೆ ಕೆಳಗಡೆ ಇಟ್ಟರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಲ್ಲಿಗೆ ಒಂದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಕಟ್ ಮಾಡೋಣ. ನೋಡಿ ಇದು ನಮಗೆ ಆರ್ಮೋಲ್ ಡೌನಿಂಗ್ ಎಷ್ಟು ಬಂತು ಅಂತ ನೋಡೋಣ. ಆರ್ಮೋಲ್ ಡೌನಿಂಗು 46 ಚೆಸ್ಟ್ಗೆ ನೋಡಿ ಮೆಜರ್ಮೆಂಟ್ ಇಲ್ಲಿ ನಾನು ಮಾರ್ಜಿನ್ ಸೇರಿಸಿ ಇಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಅಂದರೆ 6 ಇಂಚು, ನೀವೆಲ್ಲ ಶೋಲ್ಡರ್ 6 ಇಂಚು, ಆರ್ಮೋಲ್ 6 ಇಂಚು ಇಡ್ಬೋದು ಅಂತ. ಅಂದರೆ 6.25ವರೆಗೂ ಇಡ್ಬೋದು, ಏನು ತೊಂದರೆ ಇಲ್ಲ. ನಮಗೆ ಎಕ್ಸಾಕ್ಟಾಗಿ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಾವು ಕಟ್ ಮಾಡ್ತಾ ಇದ್ದೀವಿ. ಇವಾಗ ನೋಡಿ ಇಲ್ಲಿ ಆರ್ಮೋಲ್ ಡೌನಿಂಗ್ಗೆ ಆರ್ಮೋಲ್ ಸೇಪ್ ಮಾರ್ಕ್ ಮಾಡ್ಕೋದು ಹೆಂಗೆ ಅಂದರೆ ನೋಡಿ ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದನೇ ನಾವು ಸೇಪನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಇಟ್ಟರೆ ಕರೆಕ್ಟಾಗಿ ನಮಗೆ ಒಂದು ಸೇಪು ಬಂದ್ಬಿಡುತ್ತೆ. ಇಲ್ಲಿಂದನೇ ಸ್ಟಾರ್ಟ್ ಆಗ್ಬೇಕು ಯಾವಾಗಲೂ. ಇದು ಬ್ಯಾಕ್ ಆರ್ಮೋಲ್ ಸೇಪು ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಡಾಟ್ಗೆ ನೋಡಿ ಇಲ್ಲಿ ಟೋಟಲ್ ಎಷ್ಟಿದೆ, 10 ಇಂಚಿದೆ, 10 ಬಂದು 5 ಇಂಚ್ ಆಗುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಡಿಸೈನ್ ಏನಾದರೂ ಮಾಡಿದ್ರಿ ಅಂದರೆ ಸ್ವಲ್ಪ ಆ ಕಡೆ ಸ್ವಲ್ಪ ಸರಿಸಿ ನೀವು ಮಾಡ್ಕೋಬಹುದು, ಕರೆಕ್ಟಾಗಿ ಬರುತ್ತೆ ಇದೇನೋ. ಇಲ್ಲಿ ನಮಗೆ 1 ಇಂಚು ಡಾಟಿಗೆ ಬಿಟ್ಟಿದ್ದೀವಿ. 1 ಇಂಚ್ ಹಿಡಿಬೇಕು ಡಾಟನ್ನು, ಯಾವ ಕಾರಣಕ್ಕೂ ಜಾಸ್ತಿ ಹಿಡಿಬಾರ್ದು. ಇನ್ನು ಲೂಸ್ ಆಯಿತು ಅಂದರೆ ನೀವು ಇಲ್ಲಿ ಹಿಡಿಬೇಕಾದ್ರೆ ಇಲ್ಲಿ ಮಾತ್ರ ಯಾವ ಕಾರಣಕ್ಕೂ ಹಿಡಿಬಾರ್ದು. ನೋಡಿ ಇವಾಗ ಇದು ನಮಗೆ ಬ್ಯಾಕ್ ಪಾರ್ಟು 15 ಇಂಚು ಟೋಟಲ್ ಲೆಂತು, 46 ಚೆಸ್ಟು, 35 ವೇಸ್ಟು. ಈ ಮೆಜರ್ಮೆಂಟನ್ನು ನಾವು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಕಟ್ ಮಾಡೋಣ. ನೀವು ಇಲ್ಲಿ ನ್ಯಾಚ್ ಹಾಕೋಣ ಇದಕ್ಕೆ, ಇದನ್ನ ಕಟ್ ಮಾಡಬಾರ್ದು. ನೆಕ್ ಶೇಪನ್ನು ನಿಮಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನು. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಫಾಲೋ ಮಾಡಿ, ನಿಮಗೆ ನೆಕ್ಸ್ಟು ವಿಡಿಯೋ ಹಾಕಿದ್ದು ಗೊತ್ತಾಗುತ್ತೆ ಈಸಿಯಾಗಿ. ನಾವಿವಾಗ ನೋಡಿ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಣ. 1/2 ಇಂಚಿನಷ್ಟು ಮಾರ್ಜಿನನ್ನು ಬಿಡಬೇಕು. ನೋಡಿ ಈ ಥರ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇವಾಗ ನಾವು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಇದನ್ನು ಇಟ್ಟು ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಸ್ಲೀವ್ಗೆ ಸಾಲ್ಟೇಜ್ ಆಗ್ಬೋದು. ಸ್ಲೀವ್ ಸಾಲ್ಟೇಜ್ ಆಯಿತು ಅಂದರೆ ಅದನ್ನು ಪೀಸ್ ಕೊಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಮೋಸ್ಟ್ಲಿ ಇದು 1 ಮೀಟ್ರ್ ಆಗಲ್ಲ. ನೋಡಿ 1 ಮೀಟ್ರ್ 46 ಚೆಸ್ಟ್ ಇದ್ದರೆ ಇದು ಸಿಂಗಲ್ ಪನ್ನ ಆಗಿರೋದ್ರಿಂದ ಆಗಿಲ್ಲ, ಡಬಲ್ ಪನ್ನ ತೊಗೊಂಡ್ರೆ ಆಗ್ತೇನೋ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈ ಥರ ಇಟ್ಕೊಂಡು ನಾನು ಶೋಲ್ಡ್ರನ್ನು ಕಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಆರ್ಮೋಲು ಕೂಡ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನ್ಯಾಚ್ ಹಾಕೋಣ. ಇದು ನಮಗೆ ಟೋಟಲ್ ಎಂಡಿಂಗ್. ಇಲ್ಲಿಗೆ ಟೋಟಲ್ ಚೆಸ್ಟ್ ಮೆಜರ್ಮೆಂಟು ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿಗೆ ಮಾರ್ಜಿನ್ ಇದೆ. ಇಲ್ಲಿ ಬೇಕಾದರೆ ನೀವು ಈ ಥರ ಗೀರ್ಕೊಂಡ್ರೆ ನಮಗೆ ಫ್ರಂಟ್ ಆರ್ಮೋಲ್ ಸಿಗುತ್ತೆ. ಹಾಗೆ ಇಲ್ಲಿ ನ್ಯಾಚ್ ಹಾಕೊಂತ ಇದ್ದೀನಿ ನೆಕ್ ವಿಡ್ತಿಗೋಸ್ಕರ. ನೋಡಿ ನಾವು ಇವಾಗ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವೇನು ಬಾಕ್ಸ್ ಹಾಕೊಂಡಿದ್ದೀವಿ ಫ್ರಂಟ್ ಬ್ಯಾಕ್ ಪಾರ್ಟಲ್ಲಿ ಅದನ್ನು ಕಂಟಿನ್ಯೂ ಮಾಡೋಣ. ಇಲ್ಲಿಂದ ಒಂದು ಅರ್ಧ ಇಂಚು ಹಿಂಗೆ ಮಾರ್ಕ್ ಮಾಡ್ಕೊಂಡು ಈ ಶೇಪನ್ನು ಈ ರೀತಿ ಮಾರ್ಕ್ ಮಾಡಿ. ಈ ರೀತಿ ನಮಗೆ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ಇದು ನೆಕ್ ಲೆಂತು ನಾವು 7.5 ಇಂಚು ನಮಗೆ ಡೀಪ್ ಬೇಕು. ನೋಡಿ 7.5 ಇಂಚು ನಮಗೆ ರೆಡಿ ಡಿಸೈನ್ ಇದೆ, ಅದು
7.5 ಇಂಚು. ನಾನು 7 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ, ಅರ್ಧ ಇಂಚು ಕಡಿಮೆ ಇರಲಿ, ತೊಂದರೆ ಇಲ್ಲ. ಯಾಕಂದರೆ ಆ ನಂತರ ನಾವು ಒಂದು ಸೇರಿಸ್ಬೇಕಾದ್ರೆ ಮಾಡ್ಕೋಬೇಕು. ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದು ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ಇದು, ಯಾಕಂದರೆ ನಮಗೆ ಆ್ಯಸ್ ಇಟ್ ಈಸು ಅದರಲ್ಲಿ ಹೆಂಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ತೋರಿಸ್ಲಿಕ್ಕೋಸ್ಕರ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಬರ್ಬೋದಲ್ಲಿ, ಇನ್ನು ಅರ್ಧ ಇಂಚ್ ಕಡಿಮೆ ಇಟ್ಟಿದ್ದೀನಿ ನಾನಿಲ್ಲಿ. ನೋಡಿ, ನಿಮಗೆ ಇಲ್ಲಿ ಅಳತೆ ಬ್ಲೌಸಿಗಂತೂ ನಮಗೆ ಇದು ಬರಲ್ಲ, ಏನಂದರೆ ನೆಕ್ ಡೀಪು ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಬೇಕಂದರೆ ಈ ರೀತಿನೇ ಇಡ್ಬೋದು, ಇದು ಎಷ್ಟಾಯ್ತು ಅಷ್ಟೇ ಇಡ್ಬೋದು. ಬಟ್ ಇಟ್ಟರೆ ಏನಾಗುತ್ತೆ ಅಂದರೆ ಡಿಸೈನ್ ಹಾಳಾಗುತ್ತೆ, ಅದು ಡಿಸೈನ್ ಕಾಣಿಸಲ್ಲ. ಇಲ್ಲ ಅಂದರೆ ಇಲ್ಲಿ ಗ್ಯಾಪ್ ಬಂದ್ಬಿಡುತ್ತೆ ಶೋಲ್ಡ್ರ್ ಹತ್ರ. ಹಾಗಾಗಿ ನಾನು ಏನು ತೊಂದರೆ ಇಲ್ಲ, ಅವ್ರಿಗೆ ಹೇಳಿದ್ದೀನಿ ಕಡಿಮೆನೇ ಇಡ್ತೀನಿ ಅಂತ. ಹಾಗಾಗಿ ಕಡಿಮೆನೇ ಇಡ್ತಾ ಇದ್ದೀನಿ. ಇಲ್ಲ ನಡೆಯಲ್ಲ, ನೀವು ಇಡಲೇಬೇಕು ಅಂದರೆ ಕಸ್ಟಮರು, ನೀವು ಆ ರೀತಿಯೇ ಇಡ್ಬೋದು. ನೋಡಿ, ಇವಾಗ ನಾವು ಬ್ಲೌಸನ್ನು ಹಿಂಗೆ ಇಟ್ಕೋಬೇಕು. ನಾವು ಡಾಟನ್ನು ಎಲ್ಲ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವು ಆ್ಯಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ಇಟ್ಕೊಳ್ಳೋಣ, ಇದರಲ್ಲಿ ತೊಂದರೆ ಇಲ್ಲ. ಇದು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಕ್ರಾಸ್ ಬೆಲ್ಟ್ ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವರು ನೋಡಿ ಇಲ್ಲಿವರೆಗೂ ಮಾರ್ಕ್ ಮಾಡಿದ್ದಾರೆ. ಒಂದು 1/2 ಇಂಚು ಇದು ಮಾರ್ಜಿನ್ ಬೇಡ, ಆನಂತರ ಮಾರ್ಜಿನನ್ನು ಆ್ಯಡ್ ಮಾಡೋಣ. ಟೋಟಲ್ ಬೆಲ್ಟು ಇಲ್ಲಿವರೆಗೂ ಇದೆ ನೋಡಿ. ಹಾಗೆ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡೋದು ಅವಶ್ಯಕತೆ ಇಲ್ಲ, ತೋರಿಸ್ತೀನಿ ನಾನು ಡಾಟನ್ನು ಮಾರ್ಕ್ ಮಾಡೋದು. ನೋಡಿ, ಮೇನ್ ನಮಗೆ ಅಪೆಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ನೋಡಿ, ಅಳತೆ ಬ್ಲೌಸಿಂದ ಇದು ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೆಕೆಂಡ್ ಡಾಟ್ ಕೂಡ ಅಷ್ಟೇ, ಇಲ್ಲಿಂದ ಕಂಟಿನ್ಯೂ ಈ ಥರ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ ಎಲ್ಲಿವರೆಗೂ ಅವರು ಡಾಟನ್ನು ಮಾರ್ಕ್ ಮಾಡಿದ್ದಾರೆ ಅಂತೇಳಿ. ನೋಡಿ, ಇದು ಅಫೆಕ್ಸ್ ಪಾಯಿಂಟು, ಇದು ನಮಗೆ ಮೇನ್ ಡಾಟು. ನೋಡಿ, ಇಲ್ಲಿಂದ ನಾವು 1 ಇಂಚು ಅಥವಾ 1.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಒಂದು ಇಲ್ಲಿ ಏನಂದರೆ ಇಲ್ಲಿ ನಾವು ಮಾರ್ಜಿನನ್ನು ಆ್ಯಡ್ ಮಾಡಿಲ್ಲ. ಇಲ್ಲಿ ಡಾಟಿಗೆ 1/2 ಇಂಚು, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು, ಟೋಟಲ್ 1 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಭಾಳ ಡೌನಿಂಗ್ ಆಯ್ತು ಇದು ಆ್ಯಕ್ಚುಲಿ, ಅಂದರೆ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ಕಟ್ ಮಾಡ್ತೀವಿ ನಾವು. ಸಿಕ್ಕಾಬಿಟ್ಟೆ ಡೌನಿಂಗ್ ಆಯಿತು, ಇರಲಿ ತೊಂದರೆ ಇಲ್ಲ. ನಾವು ಇವಾಗ ನೋಡಿ ಮೇನ್ ಡಾಟ್ ಎಷ್ಟು ಕೆಳಿದ್ದಾರೆ ಅಂತ ನೋಡೋಣ. ನಾವು ಮೇನ್ ಡಾಟನ್ನು ಅಳತೆ ಬ್ಲೌಸಲ್ಲೇ ನೋಡೋಣ. ಇಲ್ಲ ಅಂದರೆ ನಮ್ಮ ಫಾರ್ಮುಲಾ ಯೂಸ್ ಮಾಡ್ಬೋದು. 46ನ 4ನೇ ಒಂದು ಭಾಗ ಬಂದು ನಮಗೆ ಎಷ್ಟು ಬರುತ್ತೆ ಅಷ್ಟನ್ನು ಇಡ್ಬೋದು. ಅಂದರೆ ಅಲ್ಲಿಗೆ 4.6 ಬರುತ್ತೆ. ನೋಡೋಣ ಇದು ಎಷ್ಟು ಇಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇವರು ಅಷ್ಟೇ 4.6 ಇಟ್ಟಿದ್ದಾರೆ ನೋಡಿ, 4.6 ಇಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಹೆವಿ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 3 ಇಂಚು ಡಾಟಿಗೆ ಬಿಡ್ತಾ ಇದ್ದೀನಿ. ನೋಡಿ, ಬಸ್ಟ್ ಸೈಜ್ ಮೇಲೆ ಡಿಫೆಂಡ್ ಆಗುತ್ತೆ. 3 ಇಂಚು ಅಂದರೆ 1.5 ಇಂಚು 1.5 ಇಂಚು, ಟೋಟಲ್ 3 ಇಂಚಿಗೆ ಒಂದು ನಾನು ಡಾಟ್ ಸೈಜನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ ಇಲ್ಲಿಗೆ ಸೇರಿಸೋಣ ಈ ರೀತಿ. ಇದು ಸ್ವಲ್ಪ ನೀವು ಸ್ಟ್ರೈಟ್ ಮಾಡ್ಕೊಳಕ್ಕಂತೂ ಈ ಥರ ಸೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು ಬೆಟರು, ಚೆನ್ನಾಗಿ ಕಾಣುತ್ತೆ. ಹಾಗೆ ಬಂದು ನೋಡಿ, ಇಲ್ಲಿ ಕ್ರಾಸು ಇಟ್ಟಿದ್ದಾರೆ ಇಲ್ವ ಅಂತ ನೋಡ್ಕೊಳ್ಳೋಣ ನಮಗೀಗ. ಯಾಕಂದರೆ ಅವರು ನೋಡಿ ಇವಾಗ ಅದಕ್ಕಿಂತ ಮುಂಚೆ ವೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ 8.75 ಬೇಕು. ನೋಡಿ, ಇಲ್ಲಿಂದ ವೆಸ್ಟನ್ನು ನೋಡ್ಕೊಳ್ಳೋಣ. ನಮಗೆ ಇಲ್ಲಿ ನೋಡಿ 3.5 ಇದೆ. ಇಲ್ಲಿಂದ ಕಂಟಿನ್ಯೂ ಮಾಡಿ 3.5, ಅಲ್ಲಿಗೆ 8.75. ನೋಡಿ, ಇಲ್ಲಿಗೆ ಬಂದಿದೆ 8.75. ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕೋಣ ಸ್ಟಿಚಿಂಗ್ ಮಾರ್ಜಿನನ್ನು. ಇಷ್ಟು ಆಯಿತು. ಇವಾಗ ನಮಗೆ ಸೈಡಲ್ಲಿ ಕ್ರಾಸ್ ತೆಗಿಬೇಕೋ ಬೇಡ ಅನ್ನೋದು ನೋಡೋಣ. ಯಾಕಂದರೆ ನಾವು ಆ್ಯಸ್ ಇಟ್ ಈಸು ಅಳತೆ ಬ್ಲೌಸಲ್ಲಿ ಹೆಂಗಿದೀವಿ ಹಾಗೆ ಕಟ್ ಮಾಡ್ತಾ ಇದ್ದೀವಿ. ನಿಮಗೆ ಒಳಗಡೆಯಿಂದನೇ ತೋರಿಸ್ಬಿಡ್ತೀನಿ ಎಷ್ಟು ಇಟ್ಟಿದ್ದಾರೆ ಅಂತೇಳಿ. ನೋಡಿ, ನಾನು ಫ್ರಂಟ್ ಪಾರ್ಟಲ್ಲೇ ಮೆಜರ್ಮೆಂಟ್ ತಗೊಂಡೆ. ನಿಮಗೆ ಒಳಗಡೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಜಾಯಿಂಟ್ ಎಲ್ಲಿಗಿದೆ ಅಂತೇಳಿ ಕ್ಲೀನಾಗಿ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಇಟ್ಕೊಂಡ್ರೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇದು ಅವರು ಎಷ್ಟು ಇಟ್ಟಿದ್ದಾರೆ ಅಂತೇಳಿ. ನೋಡಿ, ಅವರು ಕೂಡ ಕ್ರಾಸ್ ಇಟ್ಟಿದ್ದಾರೆ. ಇಲ್ಲಿ ಅವರು 4ನೇ ಡಾಟ್ ಕೂಡ ಹಿಡಿದಿಲ್ಲ. ಬೇಕಂದರೆ ನಾವು ಇದರಲ್ಲೇ ಆ್ಯಡ್ ಮಾಡ್ಕೋಬೋದು 4ನೇ ಡಾಟನ್ನು. ನಿಮಗೆ ಡಾಟ್ ಅವಶ್ಯಕತೆ ಇಲ್ಲ ಅಂದರೆ ಈ ಥರ ಕ್ರಾಸಲ್ಲೇ ಕಟ್ ಮಾಡೋಣ. ನೋಡಿ, ಇದಕ್ಕೆ 4 ಡಾಟ್ ಹಿಡಿದಿಲ್ಲ. ಬೇಕಂದರೆ ನೀವು ಒಂದು ಅರ್ಧ ಇಂಚ್ ಬಿಟ್ಟರೆ ಡಾಟ್ ಕೂಡ ಆಗುತ್ತೆ. ನಾನು ಡಾಟಿಗೆ ಒಂದು ಅರ್ಧ ಇಂಚ್ ಬಿಡ್ತೀನಿ. ನೋಡಿ, ಇಷ್ಟು ಕ್ರಾಸ್ ಇದೆ, ಅಂದರೆ ಸುಮಾರು ಒಂದು 3/4 ಇಂಚಿನಷ್ಟು ಕ್ರಾಸ್ ಹಿಡಿದಿದ್ದಾರೆ ಅಂತ ಲೆಕ್ಕಲ್ಲಿಗೆ. ನೋಡಿ, ಇದನ್ನು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಣ. ಇದು ನಮಗೆ ಇಲ್ಲಿ ಏನಂದ್ರೆ ನೋಡಿ, ನೀವು ನಿಮ್ಮ ಮೆಥಡ್ ಪ್ರಕಾರ ಏನಾದರೂ ಕ್ರಾಸ್ ಸ್ಟ್ರೈಟಾಗಿ ಕಟ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಜಾಸ್ತಿ ಉಳಿಯುತ್ತೆ ಬಟ್ಟೆ. ಹಾಗಾಗಿ ಅದು ಇದೆಯಲ್ಲ ಅಂತ ನೋಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಅವ್ರು ಕ್ರಾಸಲ್ಲಿ ಕಟ್ ಮಾಡಿದರೆ ನಾವು ಕೂಡ ಕ್ರಾಸಲ್ಲೇ ಕಟ್ ಮಾಡೋಣ. ಹಾಗೆ ಡಾಟ್ ಬಂದು ಇವೆರಡರ ಸೆಂಟ್ರಲ್ಲಿ ಡಾಟ್ ಹಿಡಿಯೋಣ. ಇದು ನೋಡಿ ಡಾಟ್, ಯಾಕಂದರೆ ಅಳತೆ ಬ್ಲೌಸಲ್ಲಿ ನಾವು ಆಲ್ಮೋಸ್ಟ್ ಆಲ್ ಇದಕ್ಕಿಂತ ಕೆಳಗೆ ಹಿಡಿಬೇಕು. ಯಾಕಂದರೆ ನೆಕ್ನ ವಿಡ್ತು ಲೆಂತ್ ಕಡಿಮೆ ಇದೆ, ಇದು ಕಡಿಮೆನೇ ಇಡೋಣ ನಾವು. 1 ಇಂಚು 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ 6 ಅರ್ಧ 3 ಬರುತ್ತೆ.
ನೋಡಿ ಇದು ಡಾಟ್ ಅನ್ನ ಬಂದು ನಮಗೆ 2 ಇಂಚು ಕನೆಕ್ಟಿವಿಟಿ ಇರಬೇಕು, 2.5 ನೋಡಿ ಇದು 2.5 ಇದೆ, 2.5 ಕನೆಕ್ಟಿವಿಟಿಲಿ ನಾವು ಮಾರ್ಕ್ ಮಾಡ್ಕೋಬೇಕು. ನಾರ್ಮಲ್ ಡಾಟ್ ಆದ್ರೂ ಅಷ್ಟೇ, ಇದು ಈಸಿಯಾಗಿ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಬರುತ್ತೆ. ನೋಡಿ ಇಲ್ಲಿ 1/2 ಇಂಚ್ ಒಂದು ಡಾಟ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಡಾಟ್ ಅನ್ನು ಬಂದು ಇಲ್ಲಿ 2.5 ಇಟ್ಟರೆ ನಾವು ಇಲ್ಲಿನೂ ಕೂಡ 2.5ವರೆಗೂ ಹಿಡಿಬೇಕು, ಇಲ್ಲಿವರೆಗೂ ಮಾತ್ರ ಹಿಡಿಬೇಕು ಇದನ್ನ. ನೋಡಿ ಇಲ್ಲಿವರೆಗೂ ಮಾತ್ರ ಹಿಡಿಬೇಕು, ಇಲ್ಲೊಂದು ಸರ್ಕಲ್ ಕ್ರಿಯೇಟ್ ಆಗ್ಬೇಕು ನಮಗೆ. ಆಮೇಲೆ 4th ಡಾಟ್ ಕೂಡ ಇದೆ, ನಾವು ಅದರಲ್ಲಿ ಅಳತೆ ಬ್ಲೌಸಲ್ಲಿ ಇಲ್ಲ, ಯಾಕಂದ್ರೆ ಇದು ಬಸ್ಟ್ ಸೈಜ್ ಜಾಸ್ತಿ ಇರೋದ್ರಿಂದ ನಾವು ಇಲ್ಲಿ ಒಂದು ಡಾಟ ಹಿಡಿಯೋಣ, ತೊಂದರೆ ಇಲ್ಲ. ನೋಡಿ ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸವರಾಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ನೋಡಿ ಇದು ಫ್ರಂಟ್ ಪಾರ್ಟು, ನಾನು ಈ ನೆಕ್ಕನ್ನು ಕಟ್ ಮಾಡ್ಕೊಳಲ್ಲ, ಆನಂತರ ಕಟ್ ಮಾಡ್ಕೊತೀನಿ. ನನಗೆ ಟೋಟಲಿ 1 ಮೀಟ್ರ್ ಬಟ್ಟೆಯಲ್ಲಿ ನಮಗೆ ಸ್ಲೀವ್ಗೂ ಕೂಡ ಉಳಿಲಿಲ್ಲ, ಬೇರೆ ಬಟ್ಟೆ ನಾನು ಯೂಸ್ ಮಾಡ್ಬೇಕು ಇವಾಗ. ನೋಡಿ ಬೆಲ್ಟು ಇಲ್ಲಿ ಎಷ್ಟೆಷ್ಟಿದೆಯೋ ಆ್ಯಸ್ ಇಟ್ ಈಸ್ ಅಷ್ಟೇ ನಾವು ಇಡಬೇಕು. ನಿಮಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬೆಲ್ಟು ಎಷ್ಟಿದೆ ನೋಡ್ಕೊಂಡು ಒಂದ್ಸರಿ. ನೋಡಿ ಇಲ್ಲಿ ರೆಡಿ ಬಂದು 3/4 ಇಂಚು ರೆಡಿ ಇದೆ. ಹಾಗೆ ಇಲ್ಲಿ 2 ಇಂಚು ರೆಡಿ ಇದೆ, 2 3/4. ನಮಗೆ ಉದ್ದ ಎಷ್ಟು ಬೇಕು ಅದನ್ನು ನೋಡ್ಕೊಳ್ಳಿ ಮೊದಲೇ. ನಮಗೆ 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ, 8 3/4 ಇಂಚ್ ಬೇಕು. ಹಾಗೆ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ನಮಗೆ 2 ಇಂಚು ಅಂದರೆ ಇಲ್ಲಿ 2 ಇಂಚು ಅಂದರೆ 3 ಇಂಚು ಇಡಬೇಕು, 1 ಇಂಚು ಆ್ಯಡ್ ಮಾಡ್ಬೇಕು ನಾವು. ಇಲ್ಲಿ ಬಂದು ಎಷ್ಟಿದೆ 3/4 ಇದೆ, ಅಂದರೆ 4/4. ಫಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ, 4/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇದು ಬೆಲ್ಟ್ ಮಾರ್ಕಿಂಗು, ತೋರಿಸ್ತೀನಿ ಸೇಪನ್ನು ಯಾವ ರೀತಿ ತೆಗಿಬೇಕು ಅಂತ. ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ ಇಲ್ಲಿ ಫಿಟ್ಟಿಂಗು, ಹಾಗೆ ಇದು ಮಾರ್ಜಿನ್ನು. ಇವಾಗ ನಾವಿಲ್ಲಿ 4/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಇಲ್ಲಿ ನಾವು ಮೇನ್ ಡಾಟ್ ಪಾಯಿಂಟ್ ಬಂದು ಎಲ್ಲಿಗೆ ಹಿಡಿದೀವಿ, 4 6ಕ್ಕೆ ಹಿಡಿದಿದ್ದೀವಿ. ಇಲ್ಲಿ ಮಾರ್ಜಿನ್ ಕೂಡ ಇದೆ ನೋಡಿ, ಇಲ್ಲೇ ಮಾರ್ಕಿಂಗ್ ಇದೆ. ಇದು ಈ ಮಾರ್ಕಿಂಗ್ವರೆಗೂ ಈ ಸೇಪನ್ನು ನಾವು ಮಾರ್ಕ್ ಮಾಡ್ಕೊಬೇಕು. ಈ ರೀತಿ ನಿಮ್ಗೆ ಈ ಸೇಪ್ ಮಾರ್ಕ್ ಮಾಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ ಅಂದರೆ ನಾವು ಅಳತೆ ಬ್ಲೌಸಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಫಿಟ್ಟಿಂಗ್ ಫಸ್ಟ್ ಮೇನ್ ಇದರಲ್ಲಿ ಫ್ರಂಟ್ ಪಾರ್ಟಲ್ಲಿ, ಅದನ್ನೇ ಇಟ್ಟು ಅದು ಸೇಪ್ ಹೆಂಗಿದೆಯೋ ನೀವು ಹಂಗೆ ಮಾರ್ಕ್ ಮಾಡ್ಕೋಬೋದು, ಕರೆಕ್ಟಾಗಿ ಬರ್ತದೆ. ಹಿಂಗೆ ಕಟ್ ಮಾಡೋಣ. ನೋಡಿ ಇವಾಗ ಇದು ಕರೆಕ್ಟಾಗಿ ಬರುತ್ತಲ್ಲ ಅಂತ ತೋರಿಸ್ತೀನಿ ನಿಮಗೆ, ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟಿಗೆ. ನೋಡಿ ಇದು ಬ್ಯಾಕ್ ಪಾರ್ಟು, ಹಾಗೆ ಇದು ಫ್ರಂಟ್ ಪಾರ್ಟು. ಎರಡನ್ನು ಇಟ್ಕೊಂಡಾಗ ನಮಗೆ ಥರ ಇಟ್ಟರೆ ನೋಡಿ, ಇಲ್ಲಿ ಏನಾದ್ರು ಕಾಲಿನ ಜಾಸ್ತಿ ಆಯ್ತು ಅಂದರೆ ಇದನ್ನು ಕಟ್ ಮಾಡಿ. ಇಲ್ಲಿ ಒಂದು ಡಾಟ್ ಬರುತ್ತೆ ನೋಡಿ, ಇಲ್ಲಿ ಒಂದು ಡಾಟ್ ಬರುತ್ತೆ ಹಿಂಗೆ. ಹಾಗೆ ಇಲ್ಲಿ ಮಾರ್ಜಿನ್ ಕೂಡ ಹೋಗುತ್ತೆ ನಮಗೆ, ಇದು ಇಷ್ಟು. ಹಾಗೆ ಇದನ್ನು ಕೆಳಗಡೆಯಿಂದ 1/2 ಇಂಚ್ ಮಾರ್ಜಿನ್ ಕೂಡ ಇದೆ ನೋಡಿ, ಇಲ್ಲಿ ಕರೆಕ್ಟಾಗಿ ನಮಗೆ ಬರುತ್ತೆ. ಕರೆಕ್ಟಾಗಿ ಸೈಡು ಜಾಯಿಂಟ್ ಕೂಡ ನಮಗೆ ಪರ್ಫೆಕ್ಟಾಗಿ ಕೂರುತ್ತೆ. ಈ ರೀತಿ ನೀವು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ ಕಟ್ ಮಾಡಿ ತೋರಿಸ್ತೀನಿ, ಯಾಕಂದರೆ ನೋಡಿ ಇದು ಸ್ಲೀವ್ ಬಟ್ಟೆನೇ ಇಲ್ಲ, ಬೇರೆ ಬಟ್ಟೆ ಒಂದು ಹುಡುಕಿ ಹಾಕ್ಬೇಕು ಇವಾಗ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ ಕಟ್ಟಿಂಗನ್ನು ತೋರಿಸ್ತೀನಿ. ಆದರೆ ದಯವಿಟ್ಟು ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ.